ಬಂಧುಗಳೇ, ಈ ಕಾರ್ಯಕ್ರಮದ ಮುಖ್ಯ ಘಟ್ಟ ಬಾಬಾ ಸಾಹೇಬರ ನೈಜ ಚಿಂತನೆಗಳನ್ನು, ಅಂಬೇಡ್ಕರ್ ವಾದವನ್ನು, ನಾವು ಬದುಕಿದರೆ ಅಂಬೇಡ್ಕರ್ರಾಗೆ ಬದುಕಬೇಕು ಅನ್ನುವಂತಹ ವಿಚಾರಗಳನ್ನು ಬಿತ್ತಿರುವಂತಹ ನಮ್ಮೆಲ್ಲರ ಮಾರ್ಗದರ್ಶಕರು ಆಗಿರುವಂತಹ ರಾಜ್ಯ ಸಂಯೋಜಕರು BSP ಬೆಂಗಳೂರು ಡಾಕ್ಟರ್ ಹ ರಾ ಮಹೇಶ್ವರ್ ಅವರು ಮುಖ್ಯ ಭಾಷಣವನ್ನು ಮಾಡಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಎಲ್ಲ ಕಡೆ ಹೇಳ್ತಾ ಇರ್ತೀನಿ, ಕೈ ಇರೋರೆಲ್ಲರೂ ಮುಷ್ಟಿ ಬಿಗಿ ಮಾಡಿ ಮೇಲೆತ್ತಬೇಕು, ಬಾಯಿ ಇರೋರೆಲ್ಲರೂ ಜೋರಾಗಿ ಜೈ ಭೀಮ್ ಅನ್ಬೇಕು. ಅದೆರಡೂ ಇಲ್ಲ ಅಂದರೆ ಮಾಡೋದು ಬೇಡ. ಪರೀಕ್ಷೆ ಮಾಡೋಣ. ಜೈ ಭೀಮ್, ಜೈ ಭೀಮ್, ಜೈ ಭೀಮ್. ಸೂಪರ್, ಥ್ಯಾಂಕ್ ಯು ಸೋ ಮಚ್. ಬಂಧುಗಳೇ, ಇವತ್ತು ಕಲಬುರಗಿ ಪ್ರಜ್ಞಾವಂತರ ನಾಡಿನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆ ಅಂಗವಾಗಿ 6 ದಿನಗಳ ಕಾಲ ಅರಿವು ಉತ್ಸವವನ್ನು ಹಮ್ಮಿಕೊಂಡಿರ್ತಕ್ಕಂಥ ಜಯಂತ್ಯೋತ್ಸವದ ಇಡೀ ಸಮಿತಿಗೆ ಅಧ್ಯಕ್ಷರಾದಂಥ ಸಹೋದರ ಹನುಮಂತ ಇಟಕಿಯವರಿಗೆ, ಅವ್ರಿಗೆ ಬೆನ್ನಿಗೆ ನಿಂತುಕೊಂಡು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ನಮ್ಮನ್ನೆಲ್ಲ ಇಲ್ಲಿಗೆ ಆಹ್ವಾನ ಮಾಡಿರ್ತಕ್ಕಂಥ ಪ್ರತಿಯೊಬ್ಬ ಪ್ರಜ್ಞಾವಂತ ಅಂಬೇಡ್ಕರ್ವಾದಿ ಬಂಧುಗಳಿಗೂ ಮೊಟ್ಟ ಮೊದಲನೇದಾಗಿ ಶರಣು, ಜೈ ಭೀಮ್, ನಮ ಬುದ್ಧಾಯ ಅವರೆಲ್ಲರಿಗೂ ಕೂಡ. ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರು, ವೇದಿಕೆ ಮುಂಭಾಗ ಇರತಕ್ಕಂಥ ಪ್ರತಿಯೊಬ್ಬ ಪ್ರಜ್ಞಾವಂತ ಬಂಧುಗಳು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯ ಹೆಸರಲ್ಲಿ ನಾವೆಲ್ಲರೂ ಸೇರ್ಕೊಂಡಿದ್ದೀವಿ. ಅಶೋಕ್ ಸರ್ ಅವರು ಹೇಳಿದಾಗೆ ಈ ಕಾರ್ಯಕ್ರಮದ ಟೈಟಲ್ಲೇ ನಮ್ಮನ್ನು 700 ಕಿಲೋಮೀಟ್ರು ದೂರಕ್ಕೆ ಬರೋ ಥರ ಮಾಡ್ತು. ಅರಿವು, ಉತ್ಸವ ಎರಡೂ ಕೂಡ. ಉತ್ಸವ ಮಾಡಬೇಕು, ಆದರೆ ಕೇವಲ ಉತ್ಸವಕ್ಕೆ ಅದು ಸೀಮಿತ ಆಗದೆ ಯಾವ ಉತ್ಸವ ಆಗಬೇಕು ಅಂದರೆ ಅದು ಅರಿವಿನ ಉತ್ಸವ ಆಗಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅರಿವಿನ ಉತ್ಸವ ಆಗಬೇಕು ಅಂತ ಈ ಸಮಿತಿಗೆ ಅನಿಸಿರ್ತಕ್ಕಂಥದ್ದು. ಮತ್ತು ಅದಕ್ಕೆ ಬೆಂಬಲವಾಗಿ ನಿಂತು ಇವತ್ತು ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಂದು ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ನೆರೆದಿರ್ತಕ್ಕಂಥದ್ದು ಜಯಂತ್ಯೋತ್ಸವದ ರೂವಾರಿಗಳು ಮತ್ತು ಇಲ್ಲಿ ಬಂದಿರತಕ್ಕಂಥ ಪ್ರೇಕ್ಷಕರು ಇಬ್ಬರ ಪ್ರಜ್ಞಾವಂತಿಕೆಯನ್ನು ಎತ್ತಿ ತೋರಿಸ್ತಾ ಇದೆ. ನಮಗೆ ಬಹಳ ಬಹಳ ಸಂತೋಷ ಆಗಿದೆ. ಬಂಧುಗಳೇ, ಕಲಬುರಗಿನಲ್ಲಿ ನಾನು ಸಾಕಷ್ಟು ಸಲ ಭಾಷಣ ಮಾಡಿದ್ದೀನಿ. ಭಾಷಣ ಅಂತ ಹೇಳಿದ್ರೆ ಅದು ಒಂದು ಸಂವಾದ ಅಂತಕ್ಕಂಥದ್ದು. ಈಗ ಅಶೋಕ್ ಸರ್ ಮಾತಾಡಿದ್ರು, ಪುಸ್ತಕಗಳನ್ನು ಓದಿಕೊಂಡು ಇಸ್ವಿಗಳನ್ನು ಹೇಳಿಕೊಂಡು ನಮ್ಮ ಪಾಂಡಿತ್ಯವನ್ನು ತೋರಿಸೋದು ಭಾಷಣ ಅಲ್ಲ. ಸದ್ಯದ ಪರಿಸ್ಥಿತಿಯ ಸಮಸ್ಯೆಗಳಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ದೃಷ್ಟಿಕೋನದಲ್ಲಿ ಪರಿಹಾರಗಳನ್ನು ಏನಾದರೂ ಇದೆಯಾ ಅಂತ ಹುಡುಕಬೇಕು. ಈಗ ನಾವು ಜಯಂತಿಯ ಹೆಸರಲ್ಲಿ, ಈ ಜಯಂತಿಯ ನೆಪದಲ್ಲಿ ಹೇಗೂ ನಾವು ಸೇರ್ತಾ ಇದ್ದೀವಿ. ಇಡೀ ಭಾರತ ದೇಶದಲ್ಲಿ ಕೋಟ್ಯಾಂತರ ಗ್ರಾಮಗಳಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರಲ್ಲಿ ಜಯಂತಿಗಳು ನಡೀತಾ ಇದೆ. ಈ ರೀತಿಯ ವೇದಿಕೆ ಮೇಲೆ ಅನೇಕ ಗಣ್ಯರನ್ನು ಕರೆಸಿ ಭಾಷಣಗಳನ್ನು ಮಾಡಿಸ್ತೀವಿ, ಹಾಡಾಡ್ತೀವಿ, ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತೀವಿ, ಸಾವಿರಾರು ಜನ ಒಟ್ಟಿಗೆ ಸೇರ್ತೀವಿ. ಆದರೆ ಆ ಕಾರ್ಯಕ್ರಮದ ನಾಳೆಗೆ ನಮ್ಮ ಮನಸ್ಸಲ್ಲಿ ಅಥವಾ ಕಲಬುರಗಿಯಲ್ಲಿ ಅಥವಾ ಕರ್ನಾಟಕದಲ್ಲಿ ಅಥವಾ ಭಾರತ ದೇಶದಲ್ಲಿ ಏನೊಂದು ಬದಲಾವಣೆ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ನಾವು ತಪ್ಪು ದಾರಿಯಲ್ಲಿ ಹೋಗ್ತಾ ಇದ್ದೀವಿ ಅಥವಾ ಬೇಡದೇ ಇರತಕ್ಕಂಥ ವ್ಯರ್ಥವಾದದ್ದೇನೋ ನಾವು ಮಾಡ್ತಾ ಇದ್ದೀವಿ ಅಂತ ಅನಿಸುತ್ತೆ. ಎಲ್ಲ ಕಡೆ ಹೇಳುವಾಗೆ ಇದೊಂದು ಅವಕಾಶ ಅಂತ ಅನ್ಕೋಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಮತ್ತು ಅರ್ಥ ಮಾಡಿಸ್ಲಿಕ್ಕೆ, ಮತ್ತು ಕೇವಲ ಅರ್ಥ ಮಾಡಿಕೊಳ್ಳದೆ ಅದನ್ನು ಅನುಸರಣೆ ಮಾಡಲಿಕ್ಕೆ ಏಪ್ರಿಲ್ ತಿಂಗಳು ನಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒದಗಿಸಿಕೊಟ್ಟಿರ್ತಕ್ಕಂಥ ಅದ್ಭುತವಾದಂಥ ಅವಕಾಶ ಅಂತ ಅನ್ಕೊಳ್ಳೋದಾದರೆ ನಾವು ಕಾರ್ಯಕ್ರಮದಲ್ಲಿ ನಾವು ಯಾವುದ್ರ ಬಗ್ಗೆ ಮಾತಾಡಬೇಕು? ನನಗನ್ಸುತ್ತೆ ಇವತ್ತು ಒಂದು ಅಂತರಾವಲೋಕನವನ್ನು ಮಾಡಿಕೊಳ್ಳೋಣ ಅಂತ ಅನಿಸುತ್ತೆ ನನಗೆ. ಅಶೋಕ್ ಸರ್ ಅವ್ರಿಗೆ 74 ವರ್ಷ. ಅವರ ಉತ್ಸಾಹ 24 ವರ್ಷದ ಯುವಕರನ್ನು ನಾಚಿಸುವಂತಿದೆ. ಅಶೋಕ್ ಸರ್ ಅವರು ಇವತ್ತು ಬಾಬಾ ಸಾಹೇಬರ ವೇಷಧಾರಿಯಾಗಿ ನಿಮ್ಮ ಮುಂದೆ ಒಂದು ದೊಡ್ಡ ಸಂದೇಶವನ್ನು ಕೊಡಲಿದ್ದಾರೆ. ಜಗಜ್ಯೋತಿ ಬಸವಣ್ಣನವರ ಪಾತ್ರವನ್ನು ನಿರ್ವಹಿಸಿದ ಮೇಲೆ ಅಶೋಕ್ ಸರ್ ಅವ್ರಿಗೆ ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪಾತ್ರವನ್ನು ಮಾಡಬೇಕು ಅಂತ ತುಂಬ ವರ್ಷಗಳಿಂದ ಅನಿಸಿತ್ತು. ಅದು ಇವತ್ತು ಕಲಬುರಗಿಯ ವೇದಿಕೆ ಮೇಲೆ ನನಸಾಗ್ತಾ ಇದೆ.
ಅವರು ಬಾಬಾ ಸಾಹೇಬರ ವೇಷಧಾರಿಯಾಗಿ ಇವತ್ತಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೊನೆಯ ದಿನಗಳನ್ನು ಒಂದಷ್ಟು ವೆಬ್ ಸೀರೀಸನ್ನು ಮಾಡುವಂತಹ ಪ್ರಯತ್ನಕ್ಕೆ ಇವತ್ತಿಂದ ಕಲಬುರಗಿ ನಗರದಿಂದ ಚಾಲನೆ ಆಗ್ತಾ ಇದೆ. ಅದಕ್ಕೆ ತಾವೆಲ್ಲರೂ ಸಾಕ್ಷಿ ಆಗ್ತೀರಿ. ಈ ಒಂದು ಕಾರ್ಯಕ್ರಮ ಆ ಮೂಲಕ ವಿಶೇಷ ಅಂತ ಅನ್ನಿಸ್ಕೊಳ್ತದೆ. 50 ವರ್ಷಗಳ ಕಾಲ ಚಲನಚಿತ್ರ ರಂಗದಲ್ಲಿರ್ತಕ್ಕಂಥ ಒಬ್ಬ ಪ್ರಜ್ಞಾವಂತ ಕಲಾವಿದನಿಗೆ ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪಾತ್ರ ಮಾಡಬೇಕು ಅಂತ ಅನಿಸೋದೇ ಭಾಳ ದೊಡ್ಡದು. ಯಾಕೆ ಆ ರೀತಿ ಅನಿಸಿದೆ ಅಂತ ಹೇಳಿದ್ರೆ, ಹೆಸರು ಮಾಡೋಕ್ಕಲ್ಲ, ಹಣ ಮಾಡೋಕ್ಕಲ್ಲ, ಅದೆಲ್ಲವನ್ನು ಕೂಡ ಅವರು ಸಂಪಾದನೆ ಮಾಡಿ ಆಗಿದೆ. ಆದರೆ ನನ್ನ ಜೊತೆ ಚರ್ಚೆ ಮಾಡ್ತಾ ಬೆಂಗಳೂರಿಂದ 700 ಕಿಲೋಮೀಟ್ರ್ ನಾವೆಲ್ಲ ಒಟ್ಟಿಗೆ ಬರ್ತಾ ಅವರು ಒಂದು ಪ್ರಶ್ನೆಯನ್ನು ಎತ್ತಿದ್ರು. ಏನಂದರೆ, ಮಹೇಶ್ ಅವರೇ, ಅಂಬೇಡ್ಕರ್ ಜಯಂತಿಗೆ ನಾವು 700 ಕಿಲೋಮೀಟ್ರ್ ದೂರ ಹೋಗ್ತಾ ಇದ್ದೀವಿ, ಎಲ್ಲೆಲ್ಲಿ ಅಂಬೇಡ್ಕರ್ ಜಯಂತಿ ಆಗುತ್ತೆ ಅಂತ ಕೇಳಿದ್ರು. ಎಲ್ಲೆಲ್ಲಿ ಅಂಬೇಡ್ಕರ್ ಜಯಂತಿ ಆಗುತ್ತೆ, ಆನ್ಸರ್ ಏನಾದ್ರು ಹೇಳೋಕ್ಕಾಗುತ್ತಾ? ಎಲ್ಲೆಲ್ಲಿ ಅಂಬೇಡ್ಕರ್ ಅವರ ಜಯಂತಿ ಆಗಲ್ಲ ಅಂತ ನೋಡ್ಬೇಕು ನಾವು, ಹೌದಾ? ಈಗ ಗ್ರಾಮ ಗ್ರಾಮದಲ್ಲಿಯೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಆಗ್ತಾ ಇದೆ. ಕಚೇರಿಗಳಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಆಗ್ತಾ ಇದೆ. ಪ್ರತಿಯೊಂದು ಸಂಘಟನೆಯೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಯನ್ನು ಮಾಡ್ತಾ ಇದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಪ್ರತಿಯೊಂದು ಸಮುದಾಯವೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಮಾಡ್ತಾ ಇದ್ದಾರೆ. ಅದು ಕೇವಲ ಒಂದು ದಲಿತ ಸಮುದಾಯಕ್ಕೆ ಸೀಮಿತ ಆಗಿಲ್ಲ. ಇವತ್ತು ಹಳ್ಳಿ, ಪಟ್ಟಣ, ಕಚೇರಿ, ಶಾಲೆ, ಕಾಲೇಜು, ಯೂನಿವರ್ಸಿಟಿಗಳು, ದೊಡ್ಡ ದೊಡ್ಡ ವೇದಿಕೆಗಳು, ಸರ್ಕಾರ, ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ, ಎಲ್ಲ ಕಡೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಆಗ್ತಾ ಇದೆ. ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಗಳು ಇನ್ನೂ ಕೂಡ ಜನಕ್ಕೆ ಮುಟ್ಟಿಲ್ವಲ್ಲ. ಇನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದೇ ಒಂದು, ಈ ಜನ ಮಾಡ್ತಾ ಇರೋದೇ ಒಂದು ಆಗ್ತಾ ಇದೆಯಲ್ಲ. ಈ ಜನ ಅಂದರೆ ಕೇವಲ ದಲಿತರಲ್ಲ, ಭಾರತವನ್ನು ಪ್ರಬುದ್ಧ ಭಾರತ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲವನ್ನೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟು ಹೋಗಿದ್ರು ಕೂಡ ಇವತ್ತಿಗೂ ಈ ದೇಶದಲ್ಲಿ ನೋಡಿ, ಎಡಕ್ಕೆ ನೋಡಿ ಎಷ್ಟು ಸಣ್ಣ ಸಣ್ಣ ಮನೆಗಳಿದೆ, ನೋಡಿ ಬಲಕ್ಕೆ ನೋಡಿ ಎಷ್ಟು ಬಡತನ ಇದೆ, ನೋಡಿ ಇಲ್ಲಿ ಜಾತಿ ಇದೆ, ಇಲ್ಲಿ ಬಡತನ ಇದೆ, ಇಲ್ಲಿ ನೋವಿದೆ, ಇಲ್ಲಿ ಶೋಷಣೆ ಇದೆ, ಇಲ್ಲಿ ಅಸಮಾನತೆ ಇದೆ. ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಯಾಕೆ ಮಾಡಬೇಕು? ಏನಾದರೂ ಬದಲಾವಣೆಗಳು ಆಗಬೇಕಲ್ವಾ ಈ ಜಯಂತಿಗಳಿಂದ ಅಂತ ಕೇಳ್ಕೊಂಡು ಬಂದರು. ನನಗೂ ಕೂಡ ಈ ಪ್ರಶ್ನೆ ಸಾವಿರಾರು ಸಲ ಕಾಡಿದೆ ಬಂಧುಗಳೇ. ಏನಂದರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಸೆಯನ್ನು ಈ ದೇಶದ ಭಾರತೀಯರು ಈಡೇರಿಸಲಿಕ್ಕೆ ಯಾವ ರೀತಿಯ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೇವಲ ದಲಿತ ನಾಯಕ ಅಂತ ಪಟ್ಟ ಕಟ್ಟೋದ್ರಲ್ಲಿ ಈ ದೇಶದ ಮನುವಾದಿಗಳು ಒಂದು ಹಂತಕ್ಕೆ ಸಕ್ಸಸ್ ಆಗಿದ್ರು. ಸಾವಿರಾರು ಪುಸ್ತಕಗಳು ಬಂದಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ದಲಿತ ನಾಯಕ, ದಲಿತ ನಾಯಕ, ದಲಿತರ ದೇವ, ದಲಿತರ ಬಂಧು. ಈ ಒಂದು ಹಾಡು ಬರ್ತಾ ಇತ್ತು, ಅರಿವೆ ಅಂಬೇಡ್ಕರ ಹೆಜ್ಜೆ ಹೆಜ್ಜೆಗೂ ದಲಿತರ ಹಾದಿಯಲ್ಲಿ ಬರಿ ಮುಳ್ಳು. ಬರೀ ದಲಿತರ ಹಾದಿಯಲ್ಲಿ ಮಾತ್ರ ಬರಿ ಮುಳ್ಳಿದೆಯಾ? ಬೇರೆ ಎಲ್ಲ ಸಮುದಾಯಗಳು ಉಂಡು ತಿಂದು ಜಾತಿ ಭೇದ ಇಲ್ಲದೆ ಬದುಕ್ತಾ ಇದೆಯಾ? ನಾನು ಎಷ್ಟೋ ಸಲ ಹೇಳ್ತೀನಿ, ಜಾತಿ ಅನ್ನೋದೊಂದು ರೋಗ, ಬಡತನ ಎಂಬುದೊಂದು ರೋಗ. ಇದು ನೆನ್ನೆ ಮೊನ್ನೆಯಿಂದ ಸೃಷ್ಟಿಯಾಗಿರ್ತಕ್ಕಂಥದ್ದಲ್ಲ, ಕೇವಲ ಒಂದು ಜಾತಿ ಧರ್ಮಕ್ಕೆ ಸೀಮಿತವಾಗಿರ್ತಕ್ಕಂಥದ್ದಲ್ಲ. ಪ್ರತಿಯೊಬ್ಬರೂ ಕೂಡ ಭಾರತದಲ್ಲಿರ್ತಕ್ಕಂಥ 99% ಜನ ಜಾತಿಯ ಕಾರಣಕ್ಕೆ ಅವಮಾನವನ್ನು ಅನುಭವಿಸ್ತಾ ಇದ್ದಾರೆ, ಬಡತನದಲ್ಲಿ ಬೇಯ್ತಾ ಇದ್ದಾರೆ. ಈ ಎಲ್ಲ ಸಮುದಾಯಗಳಿಗೆ ವಿಮೋಚನೆಯನ್ನು ಕೊಡಬೇಕು ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 40 ವರ್ಷಗಳ ಕಾಲ ಹೋರಾಟವನ್ನು ಮಾಡಿದ್ರು. 22 ಸಂಪುಟಗಳನ್ನು ಬರೆದ್ರು, ಒಂದು ಸಂವಿಧಾನವನ್ನು ಕೊಟ್ಟರು. ಯಾವ ದಾರಿಯಲ್ಲಿ ಸಾಗಬೇಕು ಅನ್ನೋದನ್ನ ನಡೆದು ತೋರಿಸಿದರು. ಬರೀ ಭಾಷಣ ಮಾಡಲಿಲ್ಲ, ಬರೀ ಪುಸ್ತಕ ಬರೀಲಿಲ್ಲ, ತಾವೇ ಒಂದು ಮಾದರಿಯಾಗಿ ನಡೆದು ತೋರಿಸಿದ್ರು ಕೂಡ. ಈ ದೇಶದಲ್ಲಿ ಜಾತಿ ಮತ್ತು ಬಡತನ ಇನ್ನೂ ಹಾಗೆ ಇದೆಯಲ್ಲ. ಇಲ್ಲಿ ಕೂತಿರೋರಿಗೆ ಎಲ್ಲ ಸಮುದಾಯದವರು ಇದ್ದೀವಿ ವೇದಿಕೆ ಮೇಲೆ. SC-ಗಳಿದ್ದೀವಿ, ST-ಗಳಿದ್ದೀವಿ, OBC-ಗಳಿದ್ದೀವಿ. ಎದುರುಗಡೆ ಇರ್ತಕ್ಕಂಥವ್ರು ಎಲ್ಲ ಸಮುದಾಯದವರು ನಿಂತ್ಕೊಂಡು ಕೂತ್ಕೊಂಡು ಕೇಳಿಸ್ಕೊತಾ ಇದ್ದೀವಿ. ದೂರದಲ್ಲಿ ಇರ್ತಕ್ಕಂಥವ್ರು ಕೂಡ ಕೇಳಿಸ್ಕೊಳ್ತಾ ಇದ್ದಾರೆ. ಸೊ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ದಲಿತ ನಾಯಕ ಅಂತ ಸೀಮಿತ ಮಾಡೋದ್ರ ಮೂಲಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಇಡೀ ದೇಶದಿಂದ ಹೊರಗಡೆ ಹಾಕ್ಲಿಕ್ಕೆ ಪ್ರಯತ್ನವನ್ನು ಪಟ್ಟಿದ್ರು. ಆದರೆ ವಿಜ್ಞಾನಿಯಾಗಿ ನೌಕರಿಯನ್ನು ಪಡ್ಕೊಂಡು ನೆಮ್ಮದಿಯಾಗಿ ಇರಬಹುದಾಗಿದ್ದಂತಹ
ಪಂಜಾಬಿನ ಒಬ್ಬ ಸರ್ಕಾರಿ ನೌಕರ ತನ್ನ ಜೀವನದಲ್ಲಾದಂಥ ಬದಲಾವಣೆಯನ್ನು, ಬಾಬಾ ಸಾಹೇಬರಿಗಾದಂಥ ಅವಮಾನವನ್ನು ಸಹಿಸ್ಕೊಳ್ಳೋಕ್ಕಾಗದೆ ಸರ್ಕಾರಿ ಕೆಲಸಕ್ಕೆ ರಾಜೀನಾಮೆಯನ್ನು ಕೊಟ್ಟು, ಎಲ್ಲರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಹೇಳ್ತಾ ಇದ್ದಾರಲ್ಲ, ಏನು ಮಾತಾಡ್ತಾ ಇದ್ದಾರೆ ಬಾಬಾ ಸಾಹೇಬ್ರ ಬಗ್ಗೆ ಅಂತ ಇಡೀ ಮಹಾರಾಷ್ಟ್ರ ತುಂಬ ರೌಂಡ್ ಹೊಡೆದ್ರು. ಯಾಕಂದರೆ ಮಹಾರಾಷ್ಟ್ರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹುಟ್ಟಿದ್ದ ಜಾಗ. ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಇಷ್ಟೊಂದು ಅವಮಾನ ಆಗ್ತಾ ಇದೆ, ಆದರೆ ಅಂಬೇಡ್ಕರಿನ ಮೂಲಕ ಎಲ್ಲವನ್ನು ಪಡೆದುಕೊಂಡಂಥ ಜನ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಏನು ಮಾಡ್ತಾ ಇದ್ದಾರೆ ಅಂತ ರೌಂಡ್ ಹೊಡೆದಾಗ, ಸುತ್ತಿದಾಗ ಅವ್ರಿಗೆ ಅರ್ಥ ಆದದ್ದು, ಈ ದೇಶದ SCಗಳಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅರ್ಥ ಆಗಲಿಲ್ಲ, ಈ ದೇಶದ STಗಳಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅರ್ಥ ಆಗಿಲ್ಲ, ಈ ದೇಶದ OBCಗಳಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅರ್ಥ ಆಗಿಲ್ಲ, ಈ ದೇಶದ ಧಾರ್ಮಿಕ ಅಲ್ಪಸಂಖ್ಯಾತರಿಗೆ ಬಾಬಾ ಸಾಹೇಬರ ಅರ್ಥ ಆಗಿಲ್ಲ, ಈ ದೇಶದ ಮಹಿಳೆಯರಿಗೆ ಬಾಬಾ ಸಾಹೇಬರ ಅರ್ಥ ಆಗಿಲ್ಲ. ನಿಮಗೆ ಅರ್ಥ ಆಗಿಲ್ಲ ಅಂತ ಬೈಯೋದ್ರ ಬದಲು, ಆರೋಪ ಮಾಡೋದ್ರ ಬದಲು ಆ ಅರ್ಥ ಮಾಡಿಸೋ ಕೆಲಸವನ್ನ ನಾನು ಮಾಡಬೇಕು ಅಂದರೆ ಮೊದಲು ನಾನು ಅರ್ಥ ಮಾಡ್ಕೋಬೇಕು ಅಂತ ಹೇಳಿ ಗ್ರಂಥಾಲಯದಲ್ಲಿ 20 ವರ್ಷಗಳ ಕಾಲ ಕೂತು ಓದಿ ಬೀದಿ ಸುತ್ತಿ ಅಲ್ಲಿ ಇಲ್ಲಿ ಸುತ್ತಿ 20 ವರ್ಷ ಜ್ಞಾನೋದಯ ಆದಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಇವರು ದಲಿತ ನಾಯಕರಲ್ಲ, ಇವರು ಬಹುಜನ ನಾಯಕರು, ಇಲ್ಲಿ ಭಾರತ ದೇಶದಲ್ಲಿ ಅಂಬೇಡ್ಕರ್ ಋಣ ಇಲ್ಲದೆ ಬದುಕ್ತಾ ಇರ್ತಕ್ಕಂಥ ಒಂದು ಜೀವಿನೂ ಇಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ರಾಷ್ಟ್ರ ನಾಯಕ, ವಿಶ್ವ ನಾಯಕ ಅಂತ ಮೊಟ್ಟ ಮೊದಲು ಹೇಳಿದವರು ದಾದಾ ಸಾಹೇಬ್ ಕಾನ್ಶಿರಾಮ್ಜಿ ಅವರು. ಅವರ ಮಾತು ಜನಗಳಿಗೆ ತಲುಪುವಷ್ಟೊತ್ತಿಗೆ ಬರೀ ಬಾಬಾ ಸಾಹೇಬರಷ್ಟೇ ಅಲ್ಲ, ಬಾಬಾ ಸಾಹೇಬರ ಬೆನ್ನಿಂದ ನಿಂತ್ಕೊಂಡು ಅವ್ರಿಗೆ ಇಷ್ಟೊಂದು ಸ್ಫೂರ್ತಿಯನ್ನು ಕೊಟ್ಟು ಕೆಲಸ ಮಾಡಿಸಿದಂತಹ ಜ್ಯೋತಿಬಾ ಫುಲೆಯನ್ನು ಈ ದೇಶ ಇತಿಹಾಸ ಮರ್ತಿತ್ತು. ಜ್ಯೋತಿಬಾ ಫುಲೆ ಯಾರು? ಆ ಸಾವಿತ್ರಿಬಾಯಿ ಫುಲೆ ಯಾರು? ಅವರು ಯಾವ ಸಮುದಾಯದವರು? ಆ ಶಾಹು ಮಹಾರಾಜರು ಯಾರು? ನಾರಾಯಣ ಗುರುಗಳು ಯಾರು? ತಂದೆ ಪೆರಿಯಾರ್ ರಾಮಸ್ವಾಮಿ ನಾಯ್ಕರು ಯಾರು? ಕರ್ನಾಟಕದ ನಾಲ್ವಡಿ ಕೃಷ್ಣರಾಜ ಒಡೆಯರು ಯಾರು? ಇವರು ಯಾರು ದಲಿತರಲ್ಲ, ಇವರು ಶೂದ್ರ ಸಮುದಾಯದವರು, OBC ಸಮುದಾಯದವರು. ಅವರೆಲ್ಲರ ಹೋರಾಟವನ್ನು ಹೆಗಲ ಮೇಲೆ ಹೊತ್ಕೊಂಡದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಆದರೆ OBCಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೊತೆ ಇಲ್ಲ, ಅವರ ವಿಚಾರವನ್ನು ಅರ್ಥ ಮಾಡ್ಕೊಂಡಿಲ್ಲ. ಹಾಗಾಗಿ ಶೋಷಿತ ಸಮುದಾಯಗಳಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಅರ್ಥ ಮಾಡಿಸೋದು ನನ್ನ ಜೀವನದ ಗುರಿ ಅಂತ ಯಾವಾಗ ಕಾನ್ಶಿರಾಮ್ ಸಾಹೇಬರು ನಿಂತ್ಕೊಂಡ್ರು, ಇಡೀ ದೇಶದ ತುಂಬ ಇವತ್ತು ಜ್ಯೋತಿಬಾ ಫುಲೆ ಬಗ್ಗೆ ಮಾತಾಡ್ತಾ ಇದ್ದಾರೆ, ಸಾವಿತ್ರಿಬಾಯಿ ಫುಲೆ ಬಗ್ಗೆ ಮಾತಾಡ್ತಾ ಇದ್ದಾರೆ, ಶಾಹು ಮಹಾರಾಜರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಎಲ್ಲ ಸಂಘಟನೆಗಳು, ಎಲ್ಲ ಪಕ್ಷಗಳು ಈಗ ಈ ಪೂರ್ವಿಕರ ಬಗ್ಗೆ ಮಾತಾಡಲಿಕ್ಕೆ, ಫೋಟೋ ಹಾಕ್ಕೊಳ್ಳಿಕ್ಕೆ ಶುರು ಮಾಡಿದ್ದಾರೆ. ಆದರೆ ಎಗೈನ್ ಅದು ಮಾತುಗಳಿಗೆ ಮತ್ತು ಫೋಟೋಗೆ ಸೀಮಿತ ಆಗಿದೆ ಹೊರತು ಅದನ್ನು ಆಚರಣೆಗೆ ತರ್ತಾ ಇದ್ದೀವ, ಅನುಸರಣೆಗೆ ತರ್ತಾ ಇದ್ದೀವ ಅಂತಕ್ಕಂಥದ್ದನ್ನು ಅಂತರಾವಲೋಕನವನ್ನು ಇಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಸಂದರ್ಭದಲ್ಲಿ ನಾವು ಕೇಳ್ಕೋಬೇಕಾಗಿದೆ ಬಂಧುಗಳೇ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ SCಗಳು ಹೇಗೆ ಅರ್ಥ ಮಾಡ್ಕೊಂಡಿದ್ದಾರೆ? ಶೆಡ್ಯೂಲ್ಡ್ ಕ್ಯಾಸ್ಟ್ ಅವರು. ಈ ಶೆಡ್ಯೂಲ್ಡ್ ಕ್ಯಾಸ್ಟಲ್ಲಿ 101 ಜಾತಿಗಳು ಬರ್ತವೆ. ಈ 101 ಜಾತಿಗಳಿಗೂ ಶಿಕ್ಷಣದ ಹಕ್ಕನ್ನು ಕೊಟ್ಟವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಆದರೆ 101 ಜಾತಿಗಳಿಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಗೌರವ ಇಲ್ಲ, ಕೃತಜ್ಞತೆ ಇಲ್ಲ. ಇದನ್ನು ಬಹಳ ನೋವಿನಿಂದ ಹೇಳ್ತಾ ಇದ್ದೀನಿ. ಯಾಕೆ ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನೂ ಕೂಡ ದಲಿತ ಅನ್ನೋ ಪ್ರಜ್ಞೆಯಿಂದ, ಮನುವಾದಿಗಳು ದಲಿತ ನಾಯಕ ಅಂದರು. ದಲಿತರು ಅಂದರೆ ಯಾರು ಅಂದರೆ ಸಮಾಜ ನೋಡೋದು SC STಗಳು ಅಂತ. ಆದರೆ ST ಸಮುದಾಯದವ್ರಿಗೆ ಸಮಷ್ಟಿ ಪ್ರಜ್ಞೆ, ST ಸಮುದಾಯ ಪರಿಶಿಷ್ಟ ಪಂಗಡದಲ್ಲೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಓದ್ಕೊಂಡವರು, ಅರ್ಥ ಮಾಡ್ಕೊಂಡವ್ರು ಇದ್ದಾರೆ, ಬಟ್ ಬೆರಳೆಣಿಕೆ ಎಷ್ಟು ಜನ. ಆದರೆ ಒಂದು ಸಮಷ್ಟಿ ಪ್ರಜ್ಞೆಯಲ್ಲಿ ನೋಡಿದಾಗ ಇನ್ನೂ ಕೂಡ ಶೆಡ್ಯೂಲ್ಡ್ ಟ್ರೈಬ್ ಬಂಧುಗಳಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮವರು ಅಂತ ಅನ್ನಿಸ್ದೇವರು ಪರವಾಗಿಲ್ಲ. ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರಿಂದ ನಾವು ಮನುಷ್ಯರಾಗಿದ್ದೀವಿ, ಅನ್ನ ತಿಂತಾ ಇದ್ದೀವಿ, ಅಕ್ಷರ ಕಲಿತಾ ಇದ್ದೀವಿ, ಓಟ್ ಹಾಕ್ತಾ ಇದ್ದೀವಿ, ಗೆಲ್ತಾ ಇದ್ದೀವಿ. ನಾವು ಪ್ರತಿಯೊಂದು ಹಕ್ಕು ಅಧಿಕಾರಗಳನ್ನು ಬಾಬಾ ಸಾಹೇಬ್ ಅಂಬೇಡ್ಕರಿಂದ ನಾವು ಗಳಿಸ್ಕೊಂಡಿದ್ದೀವಿ ಅಂದರೆ ಅವರ ಬಗ್ಗೆ ಒಂದು ಕೃತಜ್ಞತೆ ಮತ್ತು ಅವರ ದಾರಿಯಲ್ಲಿ ನಡಿಬೇಕು ಅಂತಕ್ಕಂಥ ಸ್ಪಷ್ಟತೆ, ಪ್ರಜ್ಞೆ ಇಲ್ಲದೆ ಇರತಕ್ಕಂಥದ್ದು ಅತಿ ನೋವಿನ ವಿಚಾರ ಇದು. ಇನ್ನು ನಾನು ಆಗಲೇ ಹೇಳಿದೆ, ಶೆಡ್ಯೂಲ್ಡ್ ಕ್ಯಾಸ್ಟ್ ಒಳಗಡೆ 101 ಸಮುದಾಯಗಳಲ್ಲಿ ಹೆಚ್ಚು ಕಡಿಮೆ 99 ಸಮುದಾಯಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ನಮ್ಮವರು ಅಂತ ಅಂದುಕೊಂಡೇ ಇಲ್ಲ. ಬೇಡ,
ಆದರೆ ಆ ಸಮುದಾಯಗಳು ಇವತ್ತು ನಾನು ಅಕ್ಷರ ಕಲಿತಾ ಇದ್ರೆ, ಅನ್ನ ತಿಂತಾ ಇದ್ರೆ, ಬಟ್ಟೆ ಹಾಕೋತಾ ಇದ್ರೆ, ಹಕ್ಕು ಅಧಿಕಾರಗಳನ್ನು ಅನುಭವಿಸ್ತಾ ಇದ್ರೆ ಅದು 330 ಕೋಟಿ ದೇವರುಗಳಿಂದ ಅಲ್ಲ, ಅದು ಪರಮಪೂಜ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಇಂದ ಅಂತಕ್ಕಂಥ ಪ್ರಜ್ಞೆ ಅವ್ರಿಗಿಲ್ವಲ್ಲ. ಅದಕ್ಕೆ ಬಹಳ ಸಂಕಟ ಅಂತ ಅನಿಸ್ತಾ ಇದೆ ನನಗೆ. ಇನ್ನು ಶೆಡ್ಯೂಲ್ಡ್ ಕ್ಯಾಸ್ಟ್ ಒಳಗಡೆ ಇರತಕ್ಕಂಥ ಅಸ್ಪೃಶ್ಯರು, ಜಯಂತಿ ಮಾಡೋರು ಇವರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಅವಮಾನ ಆದರೆ ಹೋರಾಟ ಮಾಡೋರು ಇವರು. ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ದಂಗೆ ಕೇಳಿದ್ದಾರೆ ಇವರು. ಮೆರವಣಿಗೆ ಮಾಡಿಕೊಂಡು ಫ್ಲೆಕ್ಸ್ ಹಾಕೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಹೇಳಿದ್ರು ಅದರ ವಿರುದ್ಧ ದಿಕ್ಕಿನಲ್ಲಿ ನಡೀತಾ ಇದ್ದಾರೆ. ಅಂದರೆ ಬಾಬಾ ಸಾಹೇಬರಿಗೆ ಅಗೌರವ ತೋರಿಸ್ತಕ್ಕಂಥ ಬೇರೆ ಸಮುದಾಯಗಳು ಎಷ್ಟು ಅಪರಾಧಿ ಪ್ರಜ್ಞೆಯಲ್ಲಿರಬೇಕೋ ಅದೇ ಅಪರಾಧಿ ಪ್ರಜ್ಞೆಯಲ್ಲಿ ಈ ಅಸ್ಪೃಶ್ಯ ಸಮುದಾಯಗಳು ಕೂಡ ಇರುವಂತಹ ಒಂದು ಪ್ರಜ್ಞೆಯನ್ನು ನಾವು ಗಮನಿಸಬೇಕು, ಅಬ್ಸರ್ವ್ ಮಾಡಬೇಕು. ಎಷ್ಟು ಜನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ನಾವು ಅರ್ಥ ಮಾಡಿಕೊಂಡು ಅನುಸರಣೆ ಮಾಡ್ತಾ ಇದ್ದೀವಿ ಅಂತ. ಇನ್ನು OBC ಸಮುದಾಯಗಳಂತೂ ಅಲ್ಲೂ ಕೂಡ ಬೆರಳೆಣಿಕೆ ಎಷ್ಟು ಜನ ಪ್ರಜ್ಞಾವಂತರಿದ್ದಾರೆ, ಇಲ್ಲ ಅಂತ ಹೇಳಲ್ಲ ನಾನು. ವೇದಿಕೆ ಮೇಲಿದ್ದಾರೆ, ಇಲ್ಲೂ ಇದ್ದಾರೆ, ಮುಂದೆನೂ ಇದ್ದಾರೆ, ಬೆರಳೆಣಿಕೆ ಎಷ್ಟು ಜನ. ಆದರೆ ಒಂದು ಸಮಷ್ಟಿ ಪ್ರಜ್ಞೆ, ಒಂದು ಸಾಮೂಹಿಕ ಪ್ರಜ್ಞೆ ಆಗಿ ಬಂದಾಗ OBC ಸಮುದಾಯಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ನಮ್ಮವರು ಅಂತ ಅನ್ಕೊಂಡಿದ್ದಾರಾ ಕೇಳ್ತಾ ಇದ್ದೀನಿ. ಅನ್ಕೊಂಡಿದ್ದಾರಾ OBC ಸಮುದಾಯಗಳು? ಸಾಮೂಹಿಕವಾಗಿ ಖಂಡಿತ ಅನ್ಕೊಂಡಿಲ್ಲ. ಸೊ ಅವ್ರು ಅನ್ಕೊಂಡಿಲ್ಲ ಅಂದರೆ ಅವ್ರಿಗೆ ಅರ್ಥ ಮಾಡಿಸ್ತಕ್ಕಂಥ ಜವಾಬ್ದಾರಿ ಯಾರ್ದು ಅನ್ನುವಂಥ ಪ್ರಶ್ನೆಯನ್ನು ನಾವು ಹಾಕ್ಕೊಂಡ್ರೆ, ನಾನು ಆಗಲೇ ಹೇಳಿದಾಗೆ ದೂಷಿಸುವ ಬದಲು, ಟೀಕಿಸುವ ಬದಲು, ದ್ವೇಷ ಮಾಡುವ ಬದಲು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಿಮ್ಮ ಜಾತಿಯವರು ಅಲ್ಲದೇ ಇದ್ರೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೋರಾಟದ ಪ್ರತಿಫಲವನ್ನು ನೀವೆಲ್ಲರೂ ಅನುಭವಿಸ್ತಾ ಇದ್ದೀರಿ. ನಿಮ್ಮ ಮಕ್ಕಳಿಗೋಸ್ಕರನಾದ್ರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನವನ್ನು ಉಳಿಸ್ಕೊಳ್ಳೋಕ್ಕೆ ನೀವು ಈ ಹೋರಾಟಕ್ಕೆ, ಈ ಪ್ರಜ್ಞೆಗೆ, ಈ ಅರಿವಿಗೆ ಕೈ ಜೋಡಿಸಿ ಅಂತ ಹೇಳಿ ನಾವು OBC ಸಮುದಾಯಗಳನ್ನು, ST ಸಮುದಾಯಗಳನ್ನು, ಶೆಡ್ಯೂಲ್ಡ್ ಕ್ಯಾಸ್ಟ್ ಒಳಗಡೆ ನಾವು ಟಚಬಲ್ ಅಂತ ಅಂದ್ಕೊಂಡಿರ್ತಕ್ಕಂಥ ಸಮುದಾಯಗಳನ್ನು ನಾವು ಭಾಳ ಪ್ರೀತಿಯಿಂದ ಎಚ್ಚರಿಸಬೇಕಾದಂಥ ಅಗತ್ಯ ತುಂಬ ಇದೆ. ಇನ್ನು ಈ ದೇಶದ ಕ್ರೈಸ್ತರು ಮತ್ತು ಮುಸಲ್ಮಾನರು ಮತ್ತು ಧಾರ್ಮಿಕ ಅಲ್ಪಸಂಖ್ಯಾತರು, ಆ ಬಂಧುಗಳಿಗೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅರಿವನ್ನು ವಿಸ್ತರಿಸ್ತಕ್ಕಂಥ ಅಗತ್ಯ ಬಹಳ ಇದೆ. ಸರ್ ಹೇಳ್ತಾ ಇದ್ರು, ಅಶೋಕ್ ಸರ್ ಅವರು, ಸಂವಿಧಾನ ಬದಲಾದ್ರೆ ಮತ್ತೆ ಮಲ ಹೊರಬೇಕಾಗುತ್ತೆ ಅಂತ. ಬರೀ ಮತ್ತೆ ಮಲ ಹೊರೋದು ಮಾತ್ರ ಅಲ್ಲ, ಒಕ್ಕಲಿಗರು ಮತ್ತೆ ವಾಪಸ್ಸು ಹೊಲ ಒಳಕ್ಕೆ ಹೋಗ್ಬೇಕಾಗುತ್ತೆ ಸಂವಿಧಾನ ಬದಲಾದ್ರೆ. ಕುರುಬರು ವಾಪಸ್ಸು ಕುರಿ ಕಾಯಕ್ಕೆ ಹೋಗ್ಬೇಕಾಗುತ್ತೆ. ಈಡಿಗರು ವಾಪಸ್ಸು ಹೆಂಡ ಮಾರಕ್ಕೆ ಹೋಗ್ಬೇಕಾಗುತ್ತೆ. ಗಾಣಿಗರು ವಾಪಸ್ಸು ಎಣ್ಣೆ ಮಾರಕ್ಕೆ ಹೋಗ್ಬೇಕಾಗುತ್ತೆ. ಬೆಸ್ತರು ವಾಪಸ್ಸು ಮೀನು ಹಿಡಿಯಕ್ಕೆ ಹೋಗ್ಬೇಕಾಗುತ್ತೆ. ನಿಜನಾ? ಇದು ಕೇವಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 395 ಆರ್ಟಿಕಲ್ಗಳನ್ನು ಬರೀ ಶೆಡ್ಯೂಲ್ಡ್ ಕ್ಯಾಸ್ಟ್ ಅವ್ರಿಗೆ ಬರೆದಿಲ್ಲ. ಈ ದೇಶದ ಪ್ರತಿಯೊಬ್ಬರಿಗೂ ಕೂಡ ಶಿಕ್ಷಣ, ಉದ್ಯೋಗ, ಹಕ್ಕು, ಅಧಿಕಾರ, ಹೆಣ್ಣು ಗಂಡು ಒಂದೇ ಸಿಗಬೇಕು ಅಂತ ಬರೆದಿದ್ದಾರೆ ಅಂತ ಹೇಳಿದ್ರೆ, ನಾಳೆ ಸಂವಿಧಾನ ಬದಲಾಗುತ್ತೆ ಅಂತ ಹೇಳಿದ್ರೆ ಈ ದೇಶದ OBC, SC, STಗಳು, ಧಾರ್ಮಿಕ ಅಲ್ಪಸಂಖ್ಯಾತರು ಮತ್ತು ಪ್ರತಿ ಜಾತಿಯ ಮಹಿಳೆಯರ ಜೀವನ 1000-2000 ವರ್ಷಗಳ ಕಾಲ ಹಿಂದಕ್ಕೆ ಹೊರಟೋಗುತ್ತೆ. ಸಂವಿಧಾನವನ್ನು ಬದಲಾಯಿಸಲಿಕ್ಕೆ ಸಾಧ್ಯ ಅನಿಸುತ್ತೋ ಸಾಧ್ಯ ಆಗಲ್ಲ ಅನಿಸುತ್ತೋ. ಸಂವಿಧಾನ ಬದಲಾಯಿಸಕ್ಕಾಗಲ್ಲ ಅಂತ ಅಲ್ಲಿ ಹಿಂದೆ ಅಣ್ಣ ಕೂತ್ಕೊಂಡು ಕೈ ತಿರುಗಿಸ್ತಾ ಇದ್ದಾರೆ. ನನ್ನ ಕೈಯಲ್ಲಿ ಮೊಬೈಲ್ ಇದೆ, ನೀವು ದೂರದಲ್ಲಿ ಕೂತಿದ್ದೀರಿ. ಇದನ್ನು ನಾನು ಕೆಳಗಡೆ ಬಿಸಾಕಕ್ಕಾಗತ್ತೋ ಆಗಲ್ವೋ ಹೇಳಿ ನೋಡೋಣ. ನೀವು ದೂರದಲ್ಲಿ ಕೂತಿದ್ದೀರಿ, ಹೆಚ್ಚು ಕಡಿಮೆ ಇಲ್ಲಿಂದ 20 ಅಡಿ ಇವರು ದೂರದಲ್ಲಿದ್ದಾರೆ. ನನ್ನ ಕೈಲಿ ಮೊಬೈಲ್ ಇದೆ. ಇದನ್ನು ಕೆಳಗಡೆ ಬಿಸಾಕಕ್ಕಾಗುತ್ತೋ ನನ್ನ ಕೈಲಿ ಆಗಲ್ವೋ? ಯಾಕೆ ನನ್ನ ಕೈಲಿದೆ ರೀ ಇದು. ನೀವು ದೂರದಲ್ಲಿ ಕೂತ್ಕೊಂಡು ಆಗಲ್ಲ ಅಂದರೆ ನಾನು ಕೆಳಗಡೆ ತೆಗೆದು ಬಿಸಾಕ್ಬಿಡ್ತೀನಿ. ಇದು ಬಿಸಾಕಬಾರದು ಅನ್ನೋದು ನಿಮ್ಮ ಪ್ರಜ್ಞೆ. ಆದರೆ ನಾನು ಬಿಸಾಕಕ್ಕಾಗುತ್ತೋ ಇಲ್ವೋ ಅಂತ ಕೇಳಿದಾಗ ನೀವೇನು ಮಾಡಬೇಕು? ಅಲ್ಲಿಂದ ಎದ್ದು ಓಡ್ ಬಂದು ನನ್ನ ಕಪಾಳಕ್ಕೆ 2 ಏಟು ಹೊಡೆದು ಈ ಮೊಬೈಲನ್ನ ನೀವು ಕಿತ್ಕೊಂಡ್ರೆ ಇದನ್ನು ಕೆಳಗಡೆ ಬಿಸಾಕಕ್ಕಾಗದಿರೋ ರೀತಿಯಲ್ಲಿ ನೀವು ಬಳಕೆ ಮಾಡ್ಬೋದು. ನೀವು ಅಲ್ಲಿ ಕೂತ್ಕೊಂಡು ನಮಗೆ ಆಗಲ್ಲ ಅಂದರೆ ನಾನೇನು ಮಾಡ್ತೀನಿ? ಬಿಸಾಕಕ್ಕೆ ಬಂದಿದ್ದೀನಿ, ಬಿಸಾಕ್ತೀನಿ ಅಂತ ಹೇಳ್ತೀನಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರೇ ಬರೆದಿರ್ತಕ್ಕಂಥ ಸಂವಿಧಾನದಲ್ಲಿ ಕಾನೂನಿನಲ್ಲಿ ಅವಕಾಶ ಇದೆ. ಇಷ್ಟು ಸೀಟ್ ಗೆದ್ದರೆ, ಇಷ್ಟು ರಾಜ್ಯ ಆಳಿದ್ರೆ, ಇಷ್ಟು ಅಧಿಕಾರ ಬಂದರೆ
ಯಾವೆಲ್ಲ ಬದಲಾವಣೆಗಳನ್ನು ಮಾಡಲಿಕ್ಕೆ ಸಾಧ್ಯ ಅದನ್ನು ಬದಲಾವಣೆಗಳನ್ನು ಮಾಡೋಕ್ಕೆ ಅವಕಾಶ ಇದೆ ಅಧಿಕಾರದಲ್ಲಿ. ಈಗ ಅಧಿಕಾರದ ಚುಕ್ಕಾಣಿಯಲ್ಲಿ ಕೂತಿರ್ತಕ್ಕಂಥವ್ರು ರಾಜ್ಯದಲ್ಲಾಗಲಿ ಕೇಂದ್ರದಲ್ಲಾಗಲಿ ಸಂವಿಧಾನದ ಪರ ಇರೋರು, ಸಂವಿಧಾನದ ವಿರೋಧ ಇರೋರು. ಸಂವಿಧಾನದ ವಿರೋಧಿಗಳು ರಾಜ್ಯ ಸರ್ಕಾರದಲ್ಲಿ, ನಾಟ್ ಓನ್ಲಿ ಕರ್ನಾಟಕ, ಈ ದೇಶದಲ್ಲಿ ಪ್ರತಿ ರಾಜ್ಯದಲ್ಲಿಯೂ ಕೂಡ ಹಣವನ್ನು ಕೊಟ್ಟು, ಹೆಂಡ ಕೊಟ್ಟು ಪ್ರಜಾಪ್ರಭುತ್ವವನ್ನು ನಾಶ ಮಾಡಲಿಕ್ಕೆ ರಾಜ್ಯ ಸರ್ಕಾರಗಳು, ಕೇಂದ್ರ ಸರ್ಕಾರ ಕೂತಿದೆ. ಯಾವ ಪಕ್ಷ ಹಣ ಕೊಡ್ತದೋ, ಹೆಂಡ ಕೊಡ್ತದೋ ಅದು ಸಂವಿಧಾನ ವಿರೋಧಿ ಪಕ್ಷ ಅಂತ ನಾವು ತೀರ್ಮಾನ ಮಾಡಬೇಕು. ಅವರು ಹಣ ಕೊಡೋದು, ಹೆಂಡ ಕೊಡೋದು ಸಂವಿಧಾನವನ್ನು ಜಾರಿ ಮಾಡೋಕ್ಕಲ್ಲ, ಸಂವಿಧಾನವನ್ನು ತಮ್ಮ ಕಪಿಮುಷ್ಟಿಯಲ್ಲಿ ಇಟ್ಕೊಳ್ಳಿಕ್ಕೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನ ಈ ದೇಶದಲ್ಲಿ ಜಾರಿ ಆಗಿದ್ರೆ ಬಂಧುಗಳೇ, ಅವರೇ ಹೇಳಿಕೊಂಡಾಗೆ 20 ವರ್ಷದಲ್ಲಿ ಈ ದೇಶ ಪ್ರಬುದ್ಧ ಭಾರತ ಆಗಬೇಕಾಗಿತ್ತು. ನಾವೆಲ್ಲ ಜೈ ಪ್ರಬುದ್ಧ ಭಾರತ ಅಂತೀವಿ, ಪ್ರಬುದ್ಧ ಭಾರತ ನಿರ್ಮಾಣ ಆಗಬೇಕು ಅಂತೀವಿ. ನಮ್ಮ ವಿರೋಧಿಗಳಿಗೂ ಕೂಡ ಒಂದು ಆಸೆ ಇದೆ, ಭಾರತವನ್ನು ರಾಮರಾಜ್ಯ ಮಾಡಬೇಕು ಅಂತ ಅವ್ರ ಆಸೆ ಇದೆ. ಪಾಪ, ಭಾರತವನ್ನು ರಾಮರಾಜ್ಯ ಮಾಡಬೇಕು ಅಂದವರ ಕೈಗೆ ರಾಜ್ಯಾಧಿಕಾರ ಸಿಕ್ಕಿದ್ರೆ ಏನು ರಾಮರಾಜ್ಯ ಮಾಡೋಕ್ಕಾಗುತ್ತೋ ಆಗಲ್ವ? ಅವ್ರ ಕೈಗೆ ಆಗುತ್ತೆ. ಯಾಕೆಂದರೆ ರಾಮರಾಜ್ಯವನ್ನು ಮಾಡಬೇಕು ಅನ್ನೋರ ಕೈಗೆ ಅಧಿಕಾರ ಸಿಕ್ಕಿದ್ರೆ ಅವರು ರಾಮರಾಜ್ಯವನ್ನು ಮಾಡ್ತಾರೆ. ಪ್ರಬುದ್ಧ ಭಾರತ ನಿರ್ಮಾಣ ಆಗಬೇಕು ಅಂತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕನಸನ್ನು ನನಸು ಮಾಡಬೇಕು ಅಂದವ್ರ ಕೈಗೆ ಅಧಿಕಾರ ಬಂದರೆ ಪ್ರಬುದ್ಧ ಭಾರತ ನಿರ್ಮಾಣ ಆಗುತ್ತೆ. ಪ್ರಬುದ್ಧ ಭಾರತ ಅಂದರೆ ಏನು ಅಂದರೆ, ಅಶೋಕರ ಕಾಲದಲ್ಲಿತ್ತಲ್ಲ ಭಾರತ, ಅದನ್ನು ಪ್ರಬುದ್ಧ ಭಾರತ ಅಂತ ಹಿಸ್ಟೋರಿಯನ್ಸ್ ಹೇಳ್ತಾರೆ. ಅಶೋಕನ ಕಾಲದ ಭಾರತದಲ್ಲಿ ಜಾತಿಯ ಮೇಲು ಕೀಳುಗಳು ಇರಲಿಲ್ಲ, ಬಡವ ಶ್ರೀಮಂತ ಅಂತಕ್ಕಂಥ ತಾರತಮ್ಯ ಇರಲಿಲ್ಲ, ಇಷ್ಟು ದ್ವೇಷ, ಅಸೂಯೆ, ಕೊಲೆ, ಸುಲಿಗೆಗಳು ನಡೀತಾ ಇರಲಿಲ್ಲ. ಅಂಥದ್ದೊಂದು ಭಾರತವನ್ನು ಮತ್ತೆ ಇಲ್ಲಿ ಸೃಷ್ಟಿ ಮಾಡಬೇಕು ಅಂತೇಳಿ ಪರಮಪೂಜ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕನಸು ಕಂಡ್ರು. ಆ ಬರೀ ಕನಸಾಗಿರಬಾರ್ದು, ಆ ಪ್ರಬುದ್ಧ ಭಾರತ ನಿರ್ಮಾಣ ಮಾಡಲಿಕ್ಕೆ ಏನು ಮಾಡಬೇಕು ಅಂತ ಚಿಂತನೆ ಮಾಡಿದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮತ್ತೆ ಇದನ್ನು ಬದಲಾಯಿಸಲಿಕ್ಕೆ ಸಾಧ್ಯ ಅಂತ ಅನ್ನಿಸ್ತವ್ರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ. ಹಾಗಾಗಿ ಜನಗಳನ್ನು ಜಾಗೃತಿಗೊಳಿಸಿದ್ರು. ಯಾವ ಜನಗಳನ್ನು? ಸಾವಿರಾರು ವರ್ಷಗಳಿಂದ ವಿದ್ಯೆ ಇಲ್ಲದೆ ಇರತಕ್ಕಂಥ ಶೂದ್ರ ಸಮುದಾಯಗಳು, ಸಾವಿರಾರು ಶೂದ್ರ ಅಂದರೆ ಇವತ್ತಿನ OBCಗಳು, ಸಾವಿರಾರು ವರ್ಷಗಳಿಂದ ಅನ್ನ ಬಟ್ಟೆ ಇಲ್ಲದೆ ಇರತಕ್ಕಂಥ ಆವತ್ತಿನ ಕಾಲದ ದಮನಿತರು, ಶೋಷಿತರು, ದಲಿತರು, ಈ ಸಮುದಾಯಗಳನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಚ್ಚರಿಸಿದ್ರು. ಇದನ್ನು ಪ್ರಬುದ್ಧ ಭಾರತ ಮಾಡಬೇಕು ಅಂತ ಇದ್ದೀನಿ, ನೀವೆಲ್ಲರೂ ನನಗೆ ಕೈ ಜೋಡಿಸ್ಬೇಕು ಅಂತ. ಜನಗಳಿಗಾಗ ಎಜುಕೇಷನ್ ಇರಲಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಹೇಳ್ತಾ ಇದ್ದಾರೆ ಅಂತ ಕೇಳಿಸ್ಕೊಳ್ಳೋಷ್ಟು, ಅನುಸರಣೆ ಮಾಡುವಷ್ಟು ವಿದ್ಯಾಬುದ್ಧಿ ಇರಲಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ನೊಂದುಕೊಂಡ್ರು, ಹತ್ಕೊಂಡ್ರು, ಮತ್ತೆ ಅದೇ ಸಮುದಾಯಗಳಿಗೋಸ್ಕರ ಮತ್ತೆ ತಮ್ಮ ಹೋರಾಟವನ್ನು ಮುಂದುವರಿಸಿದ್ರು ಬಂಧುಗಳೇ. ಆದರೆ ಆ ಪ್ರಬುದ್ಧ ಭಾರತ ನಾನೇ ಮಾಡ್ತೀನಿ, ನೀವು ನನ್ನ ಜೊತೆಗಿರಿ ಅಂತ ಹೇಳಿದ್ರಲ್ಲ, ಆಯಸ್ಸು, ಆರೋಗ್ಯ ಅವರ ಪರವಾಗಿರಲಿಲ್ಲ. ಅವರು 1956 ಡಿಸೆಂಬರ್ 6ಕ್ಕೆ ತೀರ್ಕೊಂಡ್ಬಿಟ್ರು. ದೊಡ್ಡ ಕನಸು ಅವ್ರಿಗಿದ್ದದ್ದು ಈ ದೇಶವನ್ನು ಪ್ರಬುದ್ಧ ಭಾರತ ಮಾಡಬೇಕು. ಇನ್ನೂ ಸರಳವಾಗಿ ಹೇಳಬೇಕು ಅಂದರೆ, ಪ್ರಬುದ್ಧ ಭಾರತ ಅಂದರೆ ಜಾತಿ ಧರ್ಮಗಳ ಮೇಲು ಕೀಳು ಇಲ್ಲದ ಭಾರತ, ಬಡವ ಶ್ರೀಮಂತನೆಂಬ ತಾರತಮ್ಯ ಇಲ್ಲದ ಭಾರತವನ್ನು ಸೃಷ್ಟಿ ಮಾಡಬೇಕು ಅಂತ. ಅದನ್ನು ಕಾನ್ಸ್ಟಿಟ್ಯೂಷನಲ್ ಲ್ಯಾಂಗ್ವೇಜಲ್ಲಿ ಸೋಷಿಯಲ್ ಈಕ್ವಾಲಿಟಿ ಆ್ಯಂಡ್ ಎಕನಾಮಿಕ್ ಈಕ್ವಾಲಿಟಿ ಅಂತ ಹೇಳಿದ್ರು ಅವರು. ಸಾಮಾಜಿಕ ಸಮಾನತೆ ಮತ್ತು ಆರ್ಥಿಕ ಸಮಾನತೆ ಅಂತ ಹೇಳಿದ್ರು. ಅದನ್ನು ಸಾಧಿಸೋಕ್ಕಾಗಲ್ವಾ ಈ ದೇಶದಲ್ಲಿ? ಆಗುತ್ತೆ ಅಂತ ಹೇಳಿದ್ರು. ಅದನ್ನು ಸಾಧಿಸಲಿಕ್ಕೆ ಅಡ್ಡಿಯಾಗಿದ್ದದ್ದು ಈ ದೇಶದ 2000 ವರ್ಷಗಳ ವೇದ, ಶಾಸ್ತ್ರ, ಪುರಾಣ. ಅದರ ಬದಲು ಭಾರತ ದೇಶಕ್ಕೊಂದು ಮಾನವೀಯ ಸಂವಿಧಾನವನ್ನು ಕೊಟ್ಟರೆ, ಅಲ್ಲಿ ಯಾರೇ ಪ್ರಧಾನಿ ಆದರೂ, ಯಾರೇ ಮುಖ್ಯಮಂತ್ರಿ ಆದರೂ, ಯಾರೇ MLA ಆದರೂ, ಯಾರೇ MP ಆದ್ರೂ ಒಂದು ಮಾನವೀಯ ಸಂವಿಧಾನವನ್ನು, ಒಂದು ಸಮಾನತೆಯ ಸಂವಿಧಾನವನ್ನು ಅವರು ಜಾರಿ ಮಾಡಲೇಬೇಕಾದಂಥ ಅನಿವಾರ್ಯತೆಯನ್ನು ಸೃಷ್ಟಿ ಮಾಡುವ ಸಂವಿಧಾನವನ್ನು ಕೊಟ್ಟರು. ಸಂವಿಧಾನ ಕೊಟ್ಟು ಹೇಳಿದ್ರು, 2000 ವರ್ಷಗಳ ಕಾಲ ಈ ದೇಶದಲ್ಲಿರ್ತಕ್ಕಂಥ ಅಸಮಾನತೆಯನ್ನು ಕೇವಲ 20 ವರ್ಷದಲ್ಲಿ ಸರಿ ಮಾಡೋಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ನಟ್ಟು ಬೋಲ್ಟ್ಗಳನ್ನು ಸಂವಿಧಾನದಲ್ಲಿ ನಾನು ಅಡಕ ಮಾಡಿದ್ದೀನಿ.
ಇದನ್ನ ಹೇಗಿದೆ ಹಾಗೆ ಜಾರಿ ಮಾಡಿಬಿಟ್ರೆ 20 ವರ್ಷದಲ್ಲಿ ಎಲ್ಲವೂ ಸರಿಯಾಗುತ್ತೆ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ರು. ಮೆಟೀರಿಯಲ್ ಇರ್ತಕ್ಕಂಥ ಈ ಸಂವಿಧಾನವನ್ನ ನಾನು ಸಂವಿಧಾನ ವಿರೋಧಿಗಳ ಕೈಗೆ ಕೊಟ್ಟು ಹೋಗ್ತಾ ಇದ್ದೀನಿ ಅಂತ ನನಗೆ ನೋವಿದೆ ಅಂತ ಹೇಳಿದ್ರು. ಹಾಗಾದ್ರೆ ಈ ದೇಶ ಪ್ರಬುದ್ಧ ಭಾರತ ಆಗಬೇಕು ಅಂತ ಹೇಳಿದ್ರೆ ಸಂವಿಧಾನವನ್ನು ಜಾರಿ ಮಾಡೋ ಜಾಗದಲ್ಲಿ ನೀವೇ ಕೂತ್ಕೋಬೇಕು ಅಂತಲೂ ಹೇಳಿದ್ರು. ಇದು ನಾನು ಯಾವುದೋ ಒಂದು ಪಕ್ಷದಲ್ಲಿ ಇದ್ದೀನಿ ಅಂತಕ್ಕಂಥ ರೀತಿಯಲ್ಲಿ ಭಾಷಣ ಮಾಡ್ತಾ ಇರೋದು ಬಾಬಾ ಸಾಹೇಬರ ವಿಚಾರ. ಇದು ಬಾಬಾ ಸಾಹೇಬರ ವಿಚಾರವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಾದಿಗಳು ಧೈರ್ಯವಾಗಿ ಹೇಳಬೇಕು, ಧೈರ್ಯವಾಗಿ ಕೇಳಿಸ್ಕೋಬೇಕು, ಧೈರ್ಯವಾಗಿ ಫಾಲೋ ಮಾಡಬೇಕು. ದಯಮಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಕುರುಡರು ಆನೆ ಮುಟ್ಟಿ ನೋಡಿದಂತೆ ಅರ್ಥ ಮಾಡ್ಕೊಳ್ಳೋದು ಬೇಡ. ನಮ್ಮ ಸಮುದಾಯಗಳು ಎಲ್ಲರೂ ಜೈ ಅಂಬೇಡ್ಕರ್ ಅಂತೀವಿ, ಎಲ್ಲರೂ ಜೈ ಭೀಮ್ ಅಂತೀವಿ. ಆದರೆ ಅಂಬೇಡ್ಕರಿಸಮ್ ಏನು ಅಂದರೆ ನಾನೇನು ಮಾಡ್ತಾ ಇರ್ತೀನೋ ಅದು ಮಾತ್ರ ಅಂಬೇಡ್ಕರಿಸಮ್ ಅಂತ ಅಂದ್ಕೊಂಡಿದ್ದೀವಿ. ಕೆಲವರು ಹೇಳ್ತಾರೆ ಅಂಬೇಡ್ಕರ್ ವಾದ ಅಂದರೆ ಧಮ್ಮ, ಬೌದ್ಧ ಧಮ್ಮವನ್ನು ಅನುಸರಣೆ ಮಾಡಿಬಿಟ್ರೆ ಅದೇ ಅಂಬೇಡ್ಕರ್ ವಾದ, ಅದನ್ನು ಬಿಟ್ಟು ಬೇರೆ ಏನು ಮಾಡಬಾರ್ದು ಅಂತ ಕೆಲವರು ಹೇಳ್ತಾರೆ. ಹೌದಾ? ಕೆಲವರು ಹೇಳ್ತಾರೆ ಬೌದ್ಧ ಧಮ್ಮ ಅಲ್ಲ ಸರ್, ರಾಜಕೀಯ ಅಧಿಕಾರವನ್ನು ಪಡ್ಕೋಬೇಕು, ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿರೋದು, ಅದನ್ನು ಮಾಡಿದ್ರೆ ಅದೇ ಅಂಬೇಡ್ಕರ್ ವಾದ ಅಂತ ಹೇಳ್ತಾರೆ. ರಾಜಕೀಯ ಅಧಿಕಾರ ಪಡ್ಕೋಬೇಕು ಅಂದವನ ವಾದವನ್ನ ಧಮ್ಮ ಮಾಡಬೇಕು ಅನ್ನೋನು ಒಪ್ಪಲ್ಲ. ಧಮ್ಮದ ಕೆಲಸ ಮಾಡಿದ್ರೆ ಅದು ಅಂಬೇಡ್ಕರ್ ವಾದ ಅಂತ ಹೇಳೋದನ್ನ ರಾಜಕೀಯ ಅಧಿಕಾರ ಹಿಡ್ಕೋಬೇಕು ಅನ್ನೋರು ಒಪ್ಪಲ್ಲ. ಇನ್ನೂ ಕೆಲವರು ಇದ್ದಾರೆ, ಸರ್ ಧಮ್ಮನೂ ಬೇಕಾಗಿಲ್ಲ, ಯಾವ ಅಧಿಕಾರನೂ ಹಿಡ್ಕೋಬೇಕಾಗಿಲ್ಲ ಸರ್, ಅಂಬೇಡ್ಕರಿಸಮ್ ಅಂದ್ರೇನು ಹೋರಾಟ ಮಾಡಬೇಕು, ಬೀದಿಗಿಳಿಬೇಕು, ಧಿಕ್ಕಾರ ಕೂಗಬೇಕು ಅಲ್ವಾ, ಪ್ರತಿಯೊಂದನ್ನು ಹೋರಾಡಿ ಪಡ್ಕೋಬೇಕು, ಪ್ರತಿಯೊಂದನ್ನು ಹೋರಾಟ ಮಾಡಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿಲ್ವಾ ಶಿಕ್ಷಣ, ಸಂಘಟನೆ, ಹೋರಾಟ ಅಂತ ಹೋರಾಟ ಮಾಡಬೇಕು, ಅದು ಅಂಬೇಡ್ಕರಿಸಮ್ ಅಂತ ಹೇಳ್ತಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಕುರುಡ್ರು ಆನೆ, ಹಳೆ ಕತೆ ಗೊತ್ತಲ್ಲ, ನಾವು ಚಿಕ್ಕವರಾಗಿದ್ದಾಗ ಒಂದು ಕತೆ ಹೇಳ್ತಾ ಇದ್ರಲ್ಲ, 5-6 ಜನ ಕುರುಡ್ರು, ಒಬ್ಬ ಆ ಸೊಂಡ್ಲು ಹಿಡ್ಕೊಂಡು ಕುರುಡ, ಆನೆ ಅಂದ್ರೆ ಏನು ಅಂದರೆ ಸೊಂಡ್ಲು ಅನ್ನೋದು, ಆನೆ ಅಂದರೆ ಸೊಂಡ್ಲು. ಕಿವಿ ಹಿಡ್ಕೊಂಡ್ರು ಕುರುಡ ಏನು ಹೇಳ್ತಾನೆ, ಆನೆ ಅಂದರೆ ಕಿವಿ. ಕಾಲು ತಬ್ಕೊಂಡ್ರು ಹೇಳ್ತಾನೆ ಆನೆ ಅಂದರೆ ಕಾಲು ಅಂತಾನೆ. ಬಾಲ ಹಿಡ್ಕೊಂಡವನು ಏನಂತಾನೆ ಆನೆ ಅಂದರೆ ಬಾಲ ಅಂತಾನೆ. ಹಾಗಾದ್ರೆ ನಿಜವಾಗ್ಲೂ ಆನೆ ಅಂದ್ರೆ ಏನು? ಅದೆಲ್ಲವೂ ಸೇರಿದರೆ ಅಂಬೇಡ್ಕರ್ ವಾದ. ಒಂದನ್ನ ಮಾಡಿ ಒಂದನ್ನ ಬಿಟ್ಟರೆ ನೀವೆಷ್ಟೇ ಸಂಘಟನೆ ಕಟ್ಟಿ ಎಷ್ಟೇ ಹೋರಾಟ ಮಾಡಿದ್ರು 1 ಇಂಚು ಜಾತಿ ವ್ಯವಸ್ಥೆ ಬದಲಾಗಲ್ಲ, 1 ಇಂಚು ಬಡತನೂ ಕೂಡ ಹೋಗಲ್ಲ. ಇಷ್ಟೆಲ್ಲವನ್ನು ಒಟ್ಟಿಗೆ ಮಾಡಿದ್ರೆ ಅವರು ನಿಜವಾದಂಥ ಅಂಬೇಡ್ಕರ್ ವಾದ, ಅದು ನಿಜವಾದ ಅಂಬೇಡ್ಕರ್ ವಾದ. ದಯಮಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಇಡಿಯಾಗಿ ಅರ್ಥ ಮಾಡಿಕೊಂಡು ಆ ದಾರಿಯಲ್ಲಿ ನಡಿಲಿಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವನ್ನು 100ಕ್ಕೆ 100 ಭಾಗ ಕಳ್ಕೊತೀವಿ, 100ಕ್ಕೆ 100 ಭಾಗ ಕಳ್ಕೊತೀವಿ. ಕೆಲವರು ಮಾತಾಡ್ತಾರೆ, ಸರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನವನ್ನು ಬದಲಾಯಿಸ್ಬಿಡಕ್ಕೆ ಬಂದರೆ ಕೋರೆಗಾಂವ್ ಯುದ್ಧ ಮಾಡಿಬಿಡ್ತೀವಿ. ಏನು ಮಾಡ್ತೀರಿ ಕೋರೆಗಾಂವ್ ಯುದ್ಧ ಅಂದರೆ? ಏನು ಮಾಡ್ಬೋದು ಸರ್ ಡೆಮಾಕ್ರಸಿ ಒಳಗಡೆ ಕೋರೆಗಾಂವ್ ಯುದ್ಧ ಅಂದರೆ? ಡೆಮಾಕ್ರಸಿ ರಾಜಪ್ರಭುತ್ವದಲ್ಲಿ ಯುದ್ಧ ಆಗಿತ್ತು ಕೋರೆಗಾಂವ್, ನಮಗೆಲ್ಲ ಹೆಮ್ಮೆ ಹೌದಾ? ಪ್ರಜಾಪ್ರಭುತ್ವದಲ್ಲಿ ಕೋರೆಗಾಂವ್ ಯುದ್ಧ ಯಾವುದು? ಪ್ರಜಾಪ್ರಭುತ್ವದ ಸಂದರ್ಭದಲ್ಲಿ ನಾವು ರಾಜಪ್ರಭುತ್ವದ ಯುದ್ಧ ಮಾಡಕ್ಕೆ ಹೋಗ್ತೀವಿ ಅಂದರೆ ಪೊಲೀಸರು ಸುಮ್ಮನೆ ಇರ್ತಾರಾ? ಸರ್ಕಾರ ಸುಮ್ಮನೆ ಇರ್ತದ? ಕೆಲವರು ಹೇಳ್ತಾರೆ ಇಲ್ಲ ಸರ್, ಮಚ್ಚು ಕತ್ತಿ ದೊಣ್ಣೆ ಗನ್ನು ತಗೊಂಡು ನಿಂತು ಬಿಡ್ತೀವಿ, ಅದು ಹೆಂಗ ಸಂವಿಧಾನವನ್ನು ಬದಲಾಯಿಸ್ತಾರೆ ಅಂತ. ಮಚ್ಚು ಕತ್ತಿ ದೊಣ್ಣೆ ಗನ್ನು ತಗೊಂಡು ಯಾರು ಹೊಡಿತೀರಿ? ನಾಳೆ ಸಂವಿಧಾನ ಬದಲಾದ್ರೆ ಯಾರು ಹೊಡೆಯೋಕ್ಕಾಗುತ್ತೆ? ಯಾರು ಕಣ್ಣು ಕಾಣಿಸ್ತಾರೆ? ಸಿಸ್ಟಮ್ಗೆ ಹೊಡಿಬೇಕಾಗಿರೋದು ಸಿಸ್ಟಮ್ ಮೂಲಕ, ಹೌದಾ? ಸಿಸ್ಟಮ್ನ ನೀವು ಕತ್ತಿ ಮೂಲಕ ಸರಿ ಮಾಡೋಕ್ಕಾಗಲ್ಲ. ಇದೆಲ್ಲ ಸುಮ್ಮನೆ ಹೇಳಲಿಕ್ಕೆ ಚೆನ್ನಾಗಿದೆ, ಕೋರೆಗಾಂವ್ ಯುದ್ಧ ಮಾಡಿಬಿಡ್ತೀವಿ. ಬಾಬಾ ಸಾಹೇಬ್ರು ಹೇಳೋದು ಯುದ್ಧ ಮಾಡಿ ಸ್ವಾಮಿ, ಬಾಬಾ ಸಾಹೇಬರು ಯಾವ ದಿಕ್ಕಲ್ಲಿ ಹೋಗಬೇಕು ಅಂತ ಹೇಳಿದ್ರು ಆ ದಿಕ್ಕಲ್ಲಿ ನಡೆಯೋಣ. ನನ್ನ ಕೊನೆಯ ಪ್ರಶ್ನೆ, ಇಷ್ಟು ಜನ ರಾಜಕಾರಣಿಗಳಿದ್ದಾರೆ ಬಿಕಾಸ್ ಆಫ್ ಬಾಬಾ ಸಾಹೇಬ್ ಅಂಬೇಡ್ಕರ್, ಇಷ್ಟು ಜನ ವಿದ್ಯಾವಂತರಿದ್ದಾರೆ ಬಿಕಾಸ್ ಆಫ್ ಬಾಬಾ ಸಾಹೇಬ್ ಅಂಬೇಡ್ಕರ್, ಇಷ್ಟು ಜನ ಥಿಂಕರ್ಸು, ಹೋರಾಟಗಾರರು, ಸಂಘಟನೆಗಳು, ಬಹುಶಃ ಗಿನ್ನಿಸ್ ರೆಕಾರ್ಡ್ ತಲುಪುವಷ್ಟು ಸಂಘಟನೆಗಳು ಭಾರತದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರಲ್ಲಿದೆ. ಒಪ್ಕೋತೀರಾ?
ಇಷ್ಟು ಸಂಘಟನೆಗಳಿದ್ದಾಗ್ಯೂ, ಇಷ್ಟು ಹೋರಾಟಗಾರರಿದ್ದಾಗ್ಯೂ, ಇಷ್ಟು ಜನ ರಾಜಕಾರಣಿಗಳಿದ್ದಾಗ್ಯೂ, ಇಷ್ಟು ಜನ ಥಿಂಕರ್ಸ್ ಇದ್ದಾಗ್ಯೂ ಅಸ್ಪೃಶ್ಯತೆ ನಿಂತಿದೆಯಾ? ಜಾತಿ ವ್ಯವಸ್ಥೆ ಹೋಗಿದೆಯಾ? ಬಡತನ ಹೋಗಿದೆಯಾ? ಅರೆ ಇಷ್ಟು ಜನ ಹಂಗಾರೆ ಏನು ಮಾಡ್ತಾ ಇದ್ದಾರೆ? ಗಲ್ಲಿಗೆ 100 ಸಂಘಟನೆ, ರಾಜ್ಯಕ್ಕೆ 1000 ಸಂಘ ಅಧ್ಯಕ್ಷರುಗಳು, ಏನು ದೊಡ್ಡ ದೊಡ್ಡ ಪುಸ್ತಕ ಬರೆದಂಥ ರೈಟರ್ಸ್ಗಳು, ಹೋರಾಟ ಮಾಡಿದಂಥ ಹೋರಾಟಗಾರರು, IAS ಆಫೀಸರ್ಸು, KS ಆಫೀಸರ್ಸು, ಪ್ರಶಸ್ತಿ ಪಡ್ಕೊಂಡಂಥ ಥಿಂಕರ್ಸು, ರೈಟರ್ಸು, ಧೈರ್ಯವಂತ ಹುಲಿಗಳು, ಸಿಂಹಗಳು, ಹೋರಾಟಗಾರರು ಎಲ್ಲರೂ ಇದ್ದಾಗ್ಯೂ ನಮ್ಮ ಹಳ್ಳಿಲಿ ಈಗಲೂ ಕೂಡ ಅಸ್ಪೃಶ್ಯತೆ ಇದೆ ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳದ್ದೇ ಒಂದು, ನಾವು ಮಾಡ್ತಾ ಇರೋದೇ ಒಂದು ಅಂತ ಅನ್ನಿಸ್ತಾನೆ ಇಲ್ವ? ಈಗಲೂ ಅದನ್ನೇ ಕಂಟಿನ್ಯೂ ಮಾಡೋಣವಾ? ಅವರು ಹೇಳಿದ ವಿರುದ್ಧ ದಿಕ್ಕಿನಲ್ಲಿ ಹೋಗ್ತಾ ಇದ್ದೀವಿ ಅಂತ ಅನ್ನಿಸ್ತಾ ಇಲ್ವಾ? ಅರೆ ಇಷ್ಟು ಬಾಬಾ ಸಾಹೇಬ್ ಅವರು ಒಬ್ಬರೇ ಇಷ್ಟು ಕೋಟಿ ಜನಗಳನ್ನು ಒಂದು ಕಂಫರ್ಟ್ ಝೋನ್ಗೆ ತಂದರು ಅಂದರೆ, ಈಗ ಇಷ್ಟು ಕೋಟಿ ಜನರು ಸೇರಿಕೊಂಡು ನಮ್ಮ ಸಮುದಾಯಗಳನ್ನು, ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ಸಮಾಜವನ್ನು ಒಂದು ಕಂಫರ್ಟ್ ಝೋನ್ಗೆ ತರಕ್ಕಾಗ್ತಾ ಇಲ್ಲ ಅಂದರೆ ಅವ್ರು ಏನೋ ಬೇರೆ ಹೇಳಿದ್ದಾರೆ, ನಾವೇನೋ ಬೇರೆ ಮಾಡ್ತಾ ಇದ್ದೀವಿ ಅಂತ ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೆ ಈ ರೀತಿಯ ಎಷ್ಟು ಕಾರ್ಯಕ್ರಮಗಳನ್ನ ಮಾಡಿದ್ರೂ ಪ್ರಯೋಜನ ಆಗೋದಿಲ್ಲ ಬಂಧುಗಳೇ. ಕೊನೆಯದಾಗಿ ನನ್ನ ಮಾತು, ನಾವು ಯಾರನ್ನ ಮನುವಾದಿಗಳು ಅಂತ ವಿರೋಧ ಮಾಡ್ತೀವೋ ಅವ್ರಿಗೊಂದು ಸ್ಪಷ್ಟವಾದ ಗೋಲ್ ಇದೆ, ಗುರಿ ಇದೆ, ದೊಡ್ಡ ಗುರಿ ಇದೆ. ಅದೇನು ಅಂದರೆ ಭಾರತ ದೇಶವನ್ನು ಹಿಂದೆ ಇದ್ದಂತೆ ಹಿಂದೂ ರಾಷ್ಟ್ರ ಮಾಡಬೇಕು, ಭಾರತವನ್ನು ಹಿಂದೂ ರಾಷ್ಟ್ರ ಮಾಡಬೇಕು ಅನ್ನುವಂತಹ ಭಾಳ ದೊಡ್ಡ ಆಸೆ, ಭಾಳ ದೊಡ್ಡ ಗುರಿ ಮನುವಾದಿಗಳಿಗೆ ಇದೆ. ಇದೆಯೋ ಇಲ್ವೋ ಅವ್ರಿಗೆ? ಇದೆ. ಹಿಂದೂ ರಾಷ್ಟ್ರ ಅಂದರೆ ಏನು? ಅಥವಾ ರಾಮ ರಾಜ್ಯ ಅಂದರೆ ಏನು? ಹಿಂದೂ ರಾಷ್ಟ್ರ ಅಂದರೆ ಜಾತಿ ವ್ಯವಸ್ಥೆ ಪುನರ್ಗಟ್ಟಿಗೊಳ್ತಕ್ಕಂಥದ್ದು ಹಿಂದೂ ರಾಷ್ಟ್ರ ಅಂದರೆ. ಯಾಕೆಂದರೆ ಹಿಂದೂ ಧರ್ಮ ಅಂದರೆ ಚಾತುರ್ವರ್ಣ ವ್ಯವಸ್ಥೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿಬಿಟ್ಟಿದ್ದಾರೆ. ನಾನು ಮೊದಲೇ ಹೇಳಿದ್ದೀನಿ, ಅದನ್ನು ರಿಪೀಟ್ ಮಾಡ್ತಾ ಇದ್ದಾರೆ. ಅಶೋಕ್ ಸರ್ ಬಾಬಾ ಸಾಹೇಬರ ವೇಷಧಾರಿಯಾಗಿ ಅವರೊಂದು ಬೆಳಕು ಅನ್ನುವಂಥ ಚಾನಲ್ ಮೂಲಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವೇಷಧಾರಿಯಾಗಿ ನಿಮ್ಮ ಮುಂದೆ ಟಿವಿನಲ್ಲಿ ಮುಂದೆ ಬರ್ತಕ್ಕಂಥ ಸೀನನ್ನ ಅವರೇ ಸ್ವಇಚ್ಛೆಯಿಂದ ಮೊಟ್ಟ ಮೊದಲು ಬಾಬಾ ಸಾಹೇಬ್ ಅಂಬೇಡ್ಕರ್ ವೇಷ ಹಾಕೊಂಡು ನಿಮ್ಮ ಮುಂದೆ ಬಂದು ಬಾಬಾ ಸಾಹೇಬರು ಹೇಳಿದಂಥ ಕೆಲವು ವಿಚಾರವನ್ನು 1.5 ನಿಮಿಷಗಳ ಕಾಲ ಹೇಳಿದ್ದಾರೆ. ಅವರ ಮೈ ಮೇಲೆ ಮೊಟ್ಟ ಮೊದಲು ಬಾಬಾ ಸಾಹೇಬರು ವೇಷ ಹಾಕೊಂಡು ನಿಮ್ಮ ಮುಂದೆ ಬರ್ತಾ ಇದ್ದಾರೆ. ಆ ಅವಕಾಶವನ್ನು ಮಿಸ್ ಮಾಡಿಬಿಡ್ರಿ. ಯಾಕೆಂದರೆ ಅಂಥ ದೊಡ್ಡ ಕಲಾವಿದ ಬಾಬಾ ಸಾಹೇಬ್ ಅಂಬೇಡ್ಕರ್ ಪಾತ್ರಧಾರಿಯಾಗಿ ಇಲ್ಲಿ ನಿಂತು ನಾಳೆಯಿಂದ ಅದು ವೆಬ್ ಸೀರೀಸ್ ಆಗಿ ಸಿನಿಮಾ ಆಗಿ ಬರುತ್ತೆ. ಮೊಟ್ಟ ಮೊದಲನೇ ಸೀನು ಇಲ್ಲಿ ಕಲಬುರಗಿನಲ್ಲಿ ನಿಮ್ಮೆಲ್ಲರ ಮುಂದೆ ಇತ್ತು ಅನ್ನೋದನ್ನು ಶೂಟ್ ಮಾಡಲಿಕ್ಕೆ ಇಬ್ಬರು ಬಂದಿದ್ದಾರೆ ಇಲ್ಲಿ. ಓಕೆ, ಆ ಅವಕಾಶವನ್ನು ಯಾರು ಮಿಸ್ ಮಾಡ್ಕೋಬೇಡಿ ಅಂತ ಹೇಳಿ ಅಂತ ಆಯೋಜಕರು ಹೇಳಿದ್ರು. ಪ್ಲೀಸ್ ವೆಯ್ಟ್ ಮಾಡಿ, ಸರ್ರು ಬರ್ತಾರೆ ಈಗ. ಓಕೆ, ಅದಕ್ಕೆ ಅವರು ಕಡಿಮೆ ಮಾತಾಡಿ ಹೋಗಿದ್ದಾರೆ. ಸೊ ಬಂಧುಗಳೇ, ಈ ದೇಶದ ಶೋಷಿತ ಸಮುದಾಯದ ಸಮಸ್ಯೆಗಳು ಸರಿ ಹೋಗಬೇಕು ಅಂದರೆ ಪ್ರಬುದ್ಧ ಭಾರತ ಆಗಬೇಕು ಹೊರತು ಹಿಂದೂ ಭಾರತ ಆಗಬಾರದು ಅನ್ನೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯ ಆಗಿತ್ತು. ಹಿಂದೂ ಭಾರತ ಅಥವಾ ಹಿಂದೂ ರಾಷ್ಟ್ರ ಅಂದರೆ ಬೇರೆ ಏನೂ ಇಲ್ಲ. 4 ವರ್ಣಗಳಿದೆ, 4 ವರ್ಣಗಳಿಗೆ 4 ಕೆಲಸಗಳನ್ನು ದೇವರೇ ಕೊಟ್ಬಿಟ್ಟಿದ್ದಾರೆ ಅಥವಾ ಶಾಸ್ತ್ರ ಕಲ್ಪಿಸಿದೆ. ಅದನ್ನು ಬಾಯಿ ಮುಚ್ಕೊಂಡು ಮಾಡಬೇಕು ಅಂತ 2000 ವರ್ಷಗಳ ಕಾಲ ಈ ದೇಶದ ಮೂಲ ನಿವಾಸಿಗಳನ್ನು 6000 ಜಾತಿಗಳನ್ನಾಗಿ ಮಾಡಿ ಅವರಿಂದ ಶಿಕ್ಷಣ ಕಿತ್ಕೊಂಡು, ಅವರಿಂದ ಉದ್ಯೋಗ ಕಿತ್ಕೊಂಡು, ಅವರಿಂದ ಹಕ್ಕು ಅಧಿಕಾರಗಳನ್ನ ಕಿತ್ಕೊಂಡು, ಒಂದೊಂದು ಜಾತಿಗೊಂದೊಂದು ಕುಲ ಕಸಬುಗಳನ್ನು ಕೊಟ್ಟು 2000 ವರ್ಷಗಳ ಕಾಲ ಹುಟ್ಟಿದ ಗ್ರಾಮದಲ್ಲೇ ಸಾಯೋ ರೀತಿ ಮಾಡಿದ್ರಲ್ಲ, ಅದನ್ನು ವಾಪಸ್ ತರ್ತೀವಿ ಅಂತ ಹೇಳ್ತಾ ಇಲ್ಲ ಅವರು. ರುಚಿಯಾಗಿದೆ ಕೇಳಿಸ್ಕೊಳ್ಳೋಕ್ಕೆ ಅಂತೇಳಿ ಹಿಂದೂ ರಾಷ್ಟ್ರ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ದಯವಿಟ್ಟು ಇದನ್ನು ಸೀರಿಯಸ್ ಆಗಿ ಅರ್ಥ ಮಾಡ್ಕೊಳ್ಳಿ. ಹಿಂದೂ ರಾಷ್ಟ್ರ ಮಾಡ್ತೀವಿ ಅಂತ ಅವರು ಹೊರಟ್ರೆ ಕರ್ನಾಟಕದ ಯಾವ ಸಮುದಾಯದವರು ಅದನ್ನು ಅಪೋಸ್ ಮಾಡ್ತಾರೆ? ಭಾರತ ಬಿಟ್ಬಿಡ್ರಿ ಸದ್ಯಕ್ಕೆ. OBCಗಳು ಅಪೋಸ್ ಮಾಡ್ತಾರಾ ಹಿಂದೂ ರಾಷ್ಟ್ರ ಮಾಡ್ತೀವಿ ಅಂತಂದರೆ? BJPಲಿರೋ OBCಗಳಾಗ್ಬೋದು, ಕಾಂಗ್ರೆಸ್ಸಲ್ಲಿರೋ OBCಗಳಾಗ್ಬೋದು, JDSಲಿರೋ OBCಗಳಾಗ್ಬೋದು. ನಾನು ಇರೆಸ್ಪೆಕ್ಟಿವ್ ಆಫ್ ಪಾರ್ಟಿ ಮಾತಾಡ್ತಾ ಇದ್ದೀನಿ. ನಾಳೆ ಈ ದೇಶ ಪ್ರಪಂಚದಲ್ಲಿ ಕ್ರೈಸ್ತರ ದೇಶಗಳು ಒಂದಷ್ಟಿದೆ,
ಮುಸಲ್ಮಾನರ ದೇಶಗಳು ಒಂದಷ್ಟಿದೆ, ಭಾರತ ಏಕೈಕ ಹಿಂದೂಗಳಿರ್ತಕ್ಕಂಥ ದೇಶ, ಯಾಕೆ ನಾವು ಇದನ್ನು ಹಿಂದೂ ರಾಷ್ಟ್ರ ಅಂತ ಕರಿಬಾರ್ದು ಅಂತ ಹೇಳಿದ್ರೆ ಎಷ್ಟೋ ಜನಕ್ಕೆ ಕನ್ವಿನ್ಸ್ ಆಗಿಬಿಡ್ತದೆ. ಹೌದು, ಕ್ರೈಸ್ತರಿರೋ ದೇಶ ಕ್ರೈಸ್ತ ರಾಷ್ಟ್ರ ಆಗೋದಾದ್ರೆ, ಮುಸಲ್ಮಾನರಿರೋ ದೇಶ ಮುಸ್ಲಿಂ ದೇಶ ಆಗೋದಾದ್ರೆ, ಹಿಂದೂಗಳೇ ಇರ್ತಕ್ಕಂಥ ದೇಶ ಹಿಂದೂ ರಾಷ್ಟ್ರ ಆಗಲಿ ಬಿಡ್ರಿ, ನೋ ಪ್ರಾಬ್ಲಮ್ ಅಂತ ಹೆಚ್ಚು ಕಡಿಮೆ ಎಲ್ಲ OBC ಕಮ್ಯುನಿಟಿಗಳು ಒಪ್ಪಿಕೊಳ್ಳುವ ರೀತಿಯಲ್ಲಿ ಒಂದು ವಾತಾವರಣವನ್ನು ಈಗಾಗಲೇ ನಿರ್ಮಾಣ ಮಾಡಿದ್ದಾರೆ ಇಲ್ವೋ? ಮಾಡಿದಾರಾ? ನಿನ್ನೆ ನಮ್ಮ ಸಿದ್ದರಾಮಯ್ಯ ಸರೇ ಹೇಳ್ಬಿಟ್ಟಿದ್ದಾರೆ ಮುಖ್ಯಮಂತ್ರಿಗಳು, ಅವ್ರದ್ದು ಗೋಡ್ಸೆ ಹಿಂದುತ್ವ, ನಮ್ಮದು ಗಾಂಧಿ ಹಿಂದುತ್ವ ಅಂತ ಹೇಳಿದ್ದಾರೆ. ಪಾಪ ಅವರು ಅಂದರೆ ಹಿಂದುತ್ವನೇ, ನಾವು ಹಿಂದೂಗಳೇ ಅಂತ ಪಾಪ ಹೇಳ್ಕೊಂಡಿರೋದ್ರಿಂದ ಈ ದೇಶವನ್ನು ಹಿಂದೂ ರಾಷ್ಟ್ರ ಅಂತ ಮಾಡಿದ್ರೆ ಯಾವುದೇ ಮನುವಾದಿ ಪಕ್ಷದಲ್ಲಿರ್ತಕ್ಕಂಥ OBC ಸಮುದಾಯಗಳು ಕಾಯ ವಾಚ ಮನಸ ಒಪ್ಕೊಳ್ತಾರೆ. ಇನ್ನು ನಮ್ಮ ಸೋದರ ಸಮುದಾಯ ಶೆಡ್ಯೂಲ್ಡ್ ಟ್ರೈಬ್, ಹಿಂದೂ ರಾಷ್ಟ್ರ ಮಾಡ್ತೀವಿ, ಹಿಂದೂ ರಾಷ್ಟ್ರ ಅಂದರೆ ರಾಮರಾಜ್ಯ ಅಂದರೆ ನಿಮ್ಮ ವಾಲ್ಮೀಕಿ ಬರೆದಿರ್ತಕ್ಕಂಥ ರಾಮಾಯಣ ಅಂತ ಅವ್ರನ್ನ ಸೆಂಟಿಮೆಂಟಲ್ಲಿ ಕಟ್ಟು ಹಾಕಿ ಹಿಂದೂ ರಾಷ್ಟ್ರ ಮಾಡೋದ್ರಿಂದ ಶೆಡ್ಯೂಲ್ಡ್ ಟ್ರೈಬ್ ಅವರು ಕೂಡ ಏನು ಬೇಜಾರು ಮಾಡ್ಕೊಳ್ಳಲ್ಲ. ನನ್ನ ಪ್ರಕಾರ ಮಾಡ್ಕೋತಾರ? ರೆಡಿ ಮಾಡಿಲ್ವಾ? ನಾನು ಎಲ್ಲ ಸಮುದಾಯಗಳಲ್ಲೂ ಕೆಲವರು ಪ್ರಜ್ಞಾವಂತರನ್ನ ಹೊರತುಪಡಿಸಿ ಮಾತಾಡ್ತಾ ಇದ್ದೀನಿ. ಸಾಮೂಹಿಕವಾಗಿ ನಮ್ಮ ಸಮುದಾಯಗಳನ್ನ ಮೆಸ್ಮರೈಸ್ ಮಾಡಿ ದೇವರು ಧರ್ಮದ ಹೆಸರಲ್ಲಿ ಭಯ ಹುಟ್ಟಿಸಿ ಕಟ್ಟಾಕ್ಬಿಟ್ಟಿದ್ದಾರೆ. ಅಷ್ಟು ಸುಲಭವಾಗಿ ದೇವರು ಧರ್ಮದಿಂದ ಆಚೆ ಬರೋಕ್ಕೆ ಧೈರ್ಯ ಮಾಡದೇ ಇರತಕ್ಕಂಥ ರೀತಿಯಲ್ಲಿ ಅವ್ರನ್ನ ಸಂವಿಧಾನ ಇದ್ದಾಗಲೂ ಮೆಸ್ಮರೈಸ್ ಮಾಡಿಟ್ಟಿರೋದ್ರಿಂದ ಶೆಡ್ಯೂಲ್ಡ್ ಟ್ರೈಬ್ ಸಮುದಾಯಕ್ಕೂ ಕೂಡ ಹಿಂದೂ ರಾಷ್ಟ್ರ ಆಗುತ್ತೆ ಅಂದರೆ ಅವ್ರಿಗೇನು ಬೇಜಾರಾಗಲ್ಲ. ಅಕಸ್ಮಾತ್ ಈ ತಾರತಮ್ಯವನ್ನು, ಈ ಅಸಮಾನತೆಯನ್ನು, ಈ ಅವೈಜ್ಞಾನಿಕವಾದಂಥ ರೀತಿಯಲ್ಲಿ ಸಮುದಾಯಗಳನ್ನು ಒಡೆಯೋದನ್ನು ವಿರೋಧ ಮಾಡಬಹುದಾದವರು ಯಾರು ಅಂತ ಹೇಳಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಅರ್ಥ ಮಾಡಿಕೊಂಡಿರಬಹುದಾದಂತಹ ಈ ದೇಶದಲ್ಲಿರ್ತಕ್ಕಂಥ ಅಸ್ಪೃಶ್ಯ ಸಮುದಾಯಗಳು ಮಾತ್ರ.